ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ಮಗು ಶಂಕರ, ಸ್ವಲ್ಪ ಇಲ್ಲಿ ಬಾ ಮಗು. ಕರೀತಾ ಇದ್ದಾರೆ ಗುರುವೆ, ಹೋಗ್ಬೇಡ್ಲಾ? ಹೋಯ್ ಬಾ, ಹೋಯ್. ಮಗು ಶಂಕರ, ನಿಮ್ ಮನೆಗೆ ಒಬ್ರು ಅತಿಥಿ ಬಂದಿದ್ದಾರೆ ಗೊತ್ತಾ? ಅತಿಥಿಗಳು ತುಂಬಾ ಸಂತೋಷ ಸ್ವಾಮಿ. ಸಂತೋಷ ಪಡುವಂತ ಅತಿಥಿಗಳಲ್ಲಯ್ಯ, ಅವ್ರಿಗೆ ಎಂಥ ಊಟ ಮಾಡಬೇಕು ಅಂತ ಹಠ ಇಡ್ತಿದ್ದಾರೆ ಗೊತ್ತಾ? ಸೂರ್ಯ ಮುಳುಗೋದ್ರೊಳಗಾಗಿ ನಿನ್ನ ದೇಹದ ಮಾಂಸದಿಂದ ಮಾಡಿದ ಅಡಿಗೆ ಊಟ ಮಾಡಬೇಕು, ಇಲ್ದ ಇದ್ರೆ ಉಗ್ರವಾದ ಶಾಪ ಹಾಕೊಡ್ತೀನಿ ಅಂತ ಹಠ ಇಡ್ತಿದ್ದಾರೆ. ಹಾಗಾದ್ರೆ ನಾನು ಮನೆಗೆ ಬೇಗ ಹೋಗ್ತೀನಿ. ಬಿಡಬೇಡ, ಮನೆಗೆ ಹೋಗ್ಬೇಡ. ಈ ಚಿಕ್ಕ ವಯಸ್ಸಿನಲ್ಲಿ ಸತ್ತು ಇನ್ನೊಬ್ಬರಿಗೆ ಆಹಾರ ಹಾಕ್ಬೇಡ. ಅವಾಗ ಪಕ್ಕದಲ್ಲಿರೋ ಮನೆಯಲ್ಲಿ ಈ ಅರ್ಧೋಗಿರೋ ಎಕಡನ ಇಲ್ಲಿಟ್ಟು ನಾಳೆ ತೊಗೊಂಡೋಗ್ತೀನಿ ಅಂದ್ರೆ ಏನಂತಾರೆ? ಇಟ್ಟು ಹೋಗು ಅಂತಾರೆ. ಸರಿ, ಜೊತೆಯಲ್ಲಿ ಬರ್ತಾರೋ ನಿಮ್ ಸ್ನೇಹಿತರು ದಿಢೀರ್ ಅಂತ ಸತ್ತೋಗ್ತಾರೆ. ಅವಾಗ ಈ ಹೆಣನ ಇಲ್ಲಿಟ್ಟು ನಾಳೆ ತೊಗೊಂಡೋಗ್ತೀನಿ ಅಂದ್ರೆ ಏನಂತಾರೆ? ಹೆಣನ ಯಾರಾದ್ರೂ ಇಟ್ಕೋತಾರೇನೋ? ನೋಡಿದ್ರ ಅರ್ಧ ಕಿಡಕಿರೋ ಬೆಲೆ ಉಸಿರು ನಿಂತಿದ್ದೋಯ್ಕಿಲ್ಲ. ಅಪ್ಪ ಅಮ್ಮನೆ ಮೇಯಿಸಿದ್ಯಾ ಕಣ? ಇದು ಅವ್ರು ಕೊಟ್ಟಿದ್ದೇಹ, ಅವ್ರ ಇಷ್ಟ ಬಂದು ಅಪ್ಪಿಗೋಸ್ಕೊಳ್ಳಿ. ಸ್ವಲ್ಪ ಹಾಗೆ ಸೂರ್ಯ ಪಶ್ಚಿಮದ ಕಡೆ ಹೋಗ್ತಾ ಇದ್ದಾನೆ. ಅವನು ಹೇಗೆ ಮುಳುಗಕ್ಕೆ ಹೋಗ್ತಾ ಇದ್ದಾನೋ ಹಾಗೆ ನನ್ನ ಹಸುವು ಹೆಚ್ಚಿ ನನ್ನ ಪ್ರಾಣನು ಮುಳುಗಕ್ಕೆ ಹೋಗ್ತಾ ಇದೆಯಲ್ಲಮ್ಮ, ಮುಳುಗ್ತಾ ಇದೆ. ಇದೇನು ಒಪ್ಪನೆ ಬಂದೆ? ಎಲ್ಲಿ ನನ್ನ ಹಾಳಾಗೋ ಮಗ? ಎಲ್ಲಾ ಕಡೆ ಹುಡುಕು ನೋಡಿದೆ, ಎಲ್ಲೂ ಸಿಗಲಿಲ್ಲ ಸ್ವಾಮಿ. ಸಿಗಲಿಲ್ಲ? ನನಗ್ ಗೊತ್ತು, ಪ್ರೀತಿಯಿಂದ ಸಾಕಿರೋ ಮಗನ್ನ ಸಾಯಿಸಿ ನಮಗ್ ಉಣಿಸ್ಬೇಕಾಗತ್ತೆ ಅಂತ ನೀನೇ ಎಲ್ಲೋ ಮುಚ್ಚಿಟ್ ಬಂದಿದೀಯಾ? ಅಯ್ಯೋ ಇಲ್ಲ ಇಲ್ಲ. ಇಲ್ವೇನ್ ಬಂತು? ಇದೇ ನಿಜ. ನಮ್ಮ ಕಠಿಣ ವ್ರತ ಕೇಳಿ ಒಪ್ಕೊಂಡು ಮಗನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋದವನು ಈಗ ಸಿಗ್ಲಿಲ್ಲ ಅಂತ ಹೇಳ್ತಾ ಇದೀಯಾ? ಅಂದ್ರೆ ಉಪವಾಸದಿಂದಾನೆ ಹಿಂದಕ್ಕೆ ಹೋಗಿ ಅಂತ ನಿಮ್ಮ ಅಭಿಪ್ರಾಯವೇನು? ಇಲ್ಲ ಇಲ್ಲ, ಹಾಗಲ್ಲ. ಮತ್ತಿನ್ನೇನು, ಮಗ ಸಿಗ್ಲಿಲ್ಲ ಅಂತ ಬಂದಿದ್ರ ಅರ್ಥ? ವಂಚಕರ ವ್ರತ ಭಂಗ ಮಾಡಿದ್ರಿ. ಮುಂದಿನ ಸೋಮವಾರ ತನಕ ಉಪವಾಸ ಬಿದ್ದಿರೋ ಹಾಗೆ ಮಾಡಿದ್ರಿ. ನಿಮ್ಮ ವಂಚನೆ ಫಲವಾಗಿ, ಈ ಮೋಸದ ಫಲವಾಗಿ ನಮ್ಮನ್ನ ಉಪವಾಸ ಕೆಡುವುದ ಪಾಪಕ್ಕಾಗಿ ರವರವ ನರಕದಲ್ಲಿ ಬಿದ್ದು ನೀವು. ನಿಲ್ಲಿ ಸ್ವಾಮಿ, ನಿಲ್ಲಿ. ಶಾಪ ಕೊಡ್ಬೇಡಿ. ಯಾರೋ ನೀನು? ಅವ್ರ ಮಗ ಶಂಕರ. ಹೌದು ಸ್ವಾಮಿ. ಮೈ ಕೈ ತುಂಬಿಕೊಂಡು ಚೆನ್ನಾಗಿದ್ದೀಯ. ಸೂರ್ಯ ಮುಳುಗಕ್ಕೆ ಇನ್ನು 4 ಕಳ್ಗೈತೆ, ಅಷ್ಟಕ್ಕೆ ನಿಮ್ ಭೋಜನ ಆಗುತ್ತೆ. ನಮಗೆ ಎಂಥ ಭೋಜನ ಮಾಡಿಸೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡಿದ್ದಾರೆ ಗೊತ್ತಾ? ನನ್ಗೆಲ್ಲ ಗೊತ್ತು ಸ್ವಾಮಿ. ದಯವಿಟ್ಟು ಕೂತ್ಕೊಳ್ಳಿ, ನಾನು ಅಡ್ಗೆ ಮಾಡಿಸ್ತೀನಿ. ಅಮ್ಮ, ಅಪ್ಪ, ಬೆಂಕಿಲು ಮಣ್ಣಲ್ಲೂ ವ್ಯರ್ಥವಾಗಿ ಹೋಗು ಈ ದೇಹ ಒಪ್ರಸಿವೆ ನೀಗ್ಸೋದಕ್ಕೆ ಉಪಯೋಗ ಆಗೋದು ತುಂಬಾ ಸಂತೋಷ ಅಲ್ವೇ? ತೋಳಿ ಅಪ್ಪಾಜಿ, ಶಿವನ್ ಧ್ಯಾನ ಮಾಡಿ ನನ್ನ ತಲೆ ತೆಗಿಡಿ. ಇಲ್ಲ ಇಲ್ಲ, ನನ್ನಿಂದ ಸಾಧ್ಯವಿಲ್ಲ. ಅಮ್ಮ, ಅಪ್ಪಾಜಿ ಆಗಲ್ಲ ಅಂತ ಇದಾರೆ. ನೀನ್ ತಗೋ, ದೇಹ ಕೊಟ್ಟವ್ ನೀನು, ಇನ್ನಿಷ್ಟ ಬಂದಂಗ್ ಉಪಯೋಗಿಸ್ಕೋ. ತಗೋ. ಇಲ್ಲ, ನನ್ನಿಂದ ಸಾಧ್ಯವಿಲ್ಲ. ಕಂದ
ಕಂಡ ದೇವರುಗಳಿಗೆಲ್ಲ ಕೈ ಮುಗಿದು ಜಂಗಮರ ಆಶೀರ್ವಾದದಿಂದ ನಿನ್ನ ಹರದೆ ಎತ್ತಿ ಮುತ್ತಿಟ್ಟು ಮುತ್ತಾಡಿದ ಈ ಕೈಗಳಿಂದ ನಾನು ನಿನ್ನ ಸಾಧ್ಯವಿಲ್ಲ ಕಂದ, ನನ್ನಿಂದ ಸಾಧ್ಯವಿಲ್ಲ, ನನ್ನಿಂದ ಸಾಧ್ಯವಿಲ್ಲ. ಸಾಕು ನಿಮ್ಮ ಗೋಳು ಚರ್ಚೆ. ಪಾಪಿಗಳ ನನಗೆ ಯಾವ ಜನ್ಮದಲ್ಲಿ ಶತ್ರುಗಳಾಗಿದ್ರು ನೀವು? ಎಲ್ಲೋ ಇದ್ದವನ್ನ ಊಟಕ್ಕೆ ಬನ್ನಿ ಅಂತ ಕರೆದು ಈಗ ಕಣ್ಣೀರು ಸುರಿಸ್ತಾ ನಿಂತಿದ್ದೀರಾ. ಆಗೋದಿಲ್ಲ ಅಂತ ಬೊಗಳಿ ಭಯಂಕರವಾದ ಶಾಪ ಕೊಟ್ಟು ತೊಲಗ್ತೀನಿ. ಇರಿ ಸ್ವಾಮಿ ಇರಿ. ಸೂರ್ಯ ಮುಳುಗಕ್ ಮುಂಚೆ ನಿಮ್ ಭೋಜನ ಆಗುತ್ತೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಅಪ್ಪ, ಮಗ ನಮ್ಮ ಅಂತ್ಯಕ್ಕೆ ಸಿಕ್ಕಿ ರಥಭಂಗ ಮಾಡ್ಕೋಬೇಡಿ. ನನ್ನ ದೇಹದ ಮಾಂಸ ಉಂಡು ಆ ಚಿಟ್ಟೆ ಸಂತೋಷ ಪಡ್ಲಿ. ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ. ಶಿವಾರ್ಪಣೆ ಮಸ್ತು ಅಂತ ನನ್ನ ತಲೆ ತೆಗೆದಿ. ತಗೊಳ್ಳಿ. ಪುತ್ರ ವಾತ್ಸಲ್ಯಕ್ಕೆ ಬಲಿಯಾಗಿ ವ್ರತಭಂಗ ಮಾಡಿಕೊಡಕ್ ಸಿದ್ಧನಾಗಿದ್ದೆ. ಮಗನಾದ ನೀನು ನನ್ನ ಗುರುವಾಗಿ ನನಗೆ ಹಿಡಿದಿದ್ದ ಮಾಯನ ದೂರ ಮಾಡಿದೆ. ಬಾ ಮಗು. ಶಿವಾರ್ಪಣಮಸ್ತು. ತಮ್ಮ ಇಷ್ಟದ ಹಾಗೆ ನನ್ನ ಮಗನ ಮಾಂಸವನ್ನೇ ಅಡಿಗೆ ಮಾಡಿ ಬಡಿಸಿದ್ದೀನಿ. ಸಂತೋಷವಾಗಿ ಊಟ ಮಾಡಿ. ಶಿವಾರ್ಪಣಮಸ್ತು. ದುರ್ನಾಥ, ಏನಿದು? ಯಾವ ಭಾಗದ್ದು ಈ ಅಡ್ಗೆ? ದೇಹದ್ದು. ನೀವು ಉಟ್ಟು ಬಟ್ಟೆಯಲ್ಲೇ ದೇಹದ ಕೆಟ್ಟ ಭಾಗವನ್ನ ಬೇಯಿಸಿ ನನ್ನ ಮುಂದೆ ಇಟ್ಟಿದ್ದೀರಾ. ಅದಕ್ಕೆ ಇದರಲ್ಲಿ ಮಲಮೂತ್ರದ ವಾಸನೆ ಬರ್ತಾ ಇದೆ. ಬೇಡ, ನನಗೆ ಈ ಹೊಲಸು ಬೇಡ. ಇದನ್ನ ತಿಂದು ನಾನು ಅಪವಿತ್ರನಾಗೋದಿಲ್ಲ. ಮತ್ಯಾವ ಭಾಗದ ಅಡಿಗೆ ಮಾಡಬೇಕಾಗಿತ್ತು? ದೇಹದಲ್ಲೆಲ್ಲ ಶ್ರೇಷ್ಠವಾದ್ದು ಯಾವುದು? ಸರ್ವೇಂದ್ರಿಯಾಣಂ ಶಿರಃ ಪ್ರಧಾನ ಶಿರಸ್ಸು. ನೀವಿಬ್ರು ಶುಚಿರ್ಭೂತರಾಗಿ ಶುಭ್ರವಾದ ವಸ್ತ್ರಗಳನ್ನು ಉಟ್ಟು ಶಿರೋಭಾಗವನ್ನ ಮೃದುವಾಗಿ ಕುಟ್ಟಿ ಹದವಾಗಿ ಬೇಯಿಸಿ ನೀಡಬೇಕು. ಕುಟ್ಟುವಾಗಲಿ ಬೇಯಿಸುವಾಗಲಿ ಕಣ್ಣಿಂದ ಒಂದು ಹನಿ ನೀರು ಬಿದ್ದರೂ ನಿರ್ಮಾಲ್ಯವಾಗುತ್ತೆ. ನಾವದನ್ನು ತಿನ್ನೋದಿಲ್ಲ. ಎಚ್ಚರ. ಸೂರ್ಯ ಮುಳುಗೋಕ್ಕೂ ನಾನ್ ಸಾಯೋಕ್ಕೂ
ಒಂದೇ ಗಳಿಗೆ ಇದೆ. ಬನ್ನಿ, ಅಡಿಗೆ ಸಿದ್ಧವಾಗಿದೆ. ಶಿವಾರ್ಪಣಮಸ್ತು. ಮರ್ತಿದ್ದೆ, ಗುರುದ್ರೋಹಿಯಾಗಿ ಕುಂಬಿ ಪಾಕ ನಲ್ಕಕ್ಕೆ ಬೀಳ್ತಾ ಇದ್ದೆ. ಅಯ್ಯಯ್ಯೋ, ಮತ್ತೇನಾಗ್ಬೇಕು ಸ್ವಾಮಿ? ಮಕ್ಕಳು ಅಂದ್ರೆ ವಂಶೋದ್ಧಾರಕರು ಇಲ್ಲದ ಮನೆಯಲ್ಲಿ ಉಣಕೌಳದು ಅಂತ ಗುರುಗಳ ಅಪ್ಪಣೆ ಆಗಿದೆ. ಇದ್ದೊಬ್ಬ ಮಗನ್ನ ಅಡಿಗೆ ಮಾಡಿ ನಿಮಗೆ ನೀಡಿದ್ದೇವೆ. ಈಗ ಹಾಗಾದ್ರೆ ನನಗೆ ಊಟ ಬೇಡ. ಕೂತ್ಕೊಳ್ಳಿ, ನೀವು ಊಟ ಮಾಡ್ಲೇಬೇಕು. ಸಾಧ್ಯವಿಲ್ಲ, ಮಕ್ಕಳಿಲ್ಲದವರ ಮನೆಯಲ್ಲಿ ನಾನು ಊಟ ಮಾಡೋದೇ ಇಲ್ಲ. ಮಾಡ್ಲೇಬೇಕು. ಮಗು ಇದೆ, ನಾನು ತೋರಿಸ್ತೀನಿ, ಸ್ವಲ್ಪ ಇರಿ. ನಾನೀಗ ಗರ್ಭಿಣಿ. 5 ತಿಂಗಳ ಮಗು ನನ್ನ ಗರ್ಭದಲ್ಲಿದೆ. ಗರ್ಭ ಸೀಳಿ ಮಗುನ ತೋರಿಸ್ತೀನಿ, ನೋಡಿ. ಇರು, ನೀನ್ ಸತ್ತು ಇನ್ನೊಬ್ರಿಗೆ ಆಹಾರ ಆಗ್ಬೇಡ. ನೋಡಿ ನೋಡಿ, ಇವನೇ ಅತಿಥಿ. ಇದೇ ಸಿರಿಯಾಳನ ಮಗು ಮಾಂಸ. ಮಾಂಸುವೆ, ಇದು ಮಾಂಸುವೆ. ನೋಡು, ಹಾಗಾದ್ರೆ ಇವ್ರ ಮಗ ಎಲ್ಲಿ? ಎಲ್ಲೋ ಆಡ್ತಿರ್ಬೇಕು. ಕೂಗಮ್ಮ, ನಿನ್ನ ಮಗನ್ನ ಕೂಗು. ನಿನ್ನ ಮಗನ್ನ ನೋಡಿ ಈ ಮುಟ್ಟಾಡ್ರು ನಿಜ ತಿಳ್ಕೊಳ್ಳಿ. ಯಾಕಮ್ಮ ನಿಧಾನ ಮಾಡ್ತಾ ಇದ್ದೀಯಾ? ಬದುಕಿದ್ರಲ್ವೇ ನಮ್ಮ ಮುದಿಯ ಕರೆಯೋದಿಕ್ಕೆ? ಕೂಗು ಅಷ್ಟು ಬಲ ನನ್ನ ಗಂಟ್ಲಿಗೆ ಇಲ್ಲಮ್ಮ. ನೀನೇ ಕೂಗು ತಾಯಿ, ಕೂಗು. ಕೂಗಮ್ಮ. ಕುಮಾರ, ಶಂಕರ, ಬಾ ಮಗು, ಬಾರೋ. ಶಂಕರ, ಬಾರೋ, ಬಾರೋ. ಶಂಕರ, ಆಶ್ಚರ್ಯ, ಪರಮಾಶ್ಚರ್ಯ. ನೀನ್ ಸುಳ್ಳೇ ದರಿದ್ರಾಶ್ಚರ್ಯ. ಆಶ್ಚರ್ಯವೂ ಇಲ್ಲ, ಏನೂ ಇಲ್ಲ. ನಿನ್ನ ದುಷ್ಟ ಬುದ್ಧಿಗೆ ತಕ್ಕಾಗ ಸುಳ್ಳು ಬಗಳ್ದೆ. ಸರಿಯಾಳ, ನಮ್ಮ ಅಪರಾಧಗಳನ್ನ ಕ್ಷಮಿಸು. ಕಾಲ ಬಿದ್ದು ಕ್ಷಮೆ ಕೇಳ್ಕೊಳ್ರಿ. ಬೀಳ್ರಿ. ಸರಿಯಾಳ, ನನ್ನ ಅಪರಾಧ ಕ್ಷಮಿಸು. ನಿಮ್ಮ ಅತಿಥಿ ಸೇವೆನ ನೀವು ಮಾಡ್ಕೊಳ್ಳಿ. ನಡ್ರಿ ನಡ್ರಿ. ನಮ್ ಗುಂಪಿನ ಜನರು ಹೇಳ್ತಾ ಇದಾರೆ, ನಾನು ಹೇಳ್ತಾ ಇದ್ದೀನಿ. ಇನ್ ಯಾಕೆ ಅವಮಾನ? ನಡ್ರಿ. ಎಲ್ಲ ವಿಚಿತ್ರವಾಗಿದೆ. ನನ್ನ ಕೈಯಾರೆ ನನ್ನ ಕಂದನ ತಲೆ ಕಡಿದೆ. ಇಬ್ರು ಸೇರಿ ತಲೆ ಕುಟ್ಟಿದ್ವಿ, ನಾನು ಬೇಯಿಸ್ದೆ. ಈಗ ಎಲ್ಲ ಅಯೋಮಯವಾಗಿದೆ. ನಿಮ್ಮ ಭಕ್ತಿ, ಅತಿಥಿ ಸತ್ಕಾರದ ಮಹತ್ತನ್ನು ಜಗತ್ತಿಗೆ ತೋರಿಸುವುದಕ್ಕಾಗಿ ಪರಮೇಶ್ವರನ ಹೂಡಿದ ಆಟ. ನಿಮ್ಮ ಅತಿಥಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಮೇಶ್ವರ. ಶಂಭೋ ಶಂಕರ ಹರ ಹರ ಮಹಾದೇವ್. ಈ ಅಲ್ಪರ ಮೇಲೆ ಕರುಣೆ ಇಟ್ಟು ದರ್ಶನ ಕೊಟ್ಟೆಯಾ ಸ್ವಾಮಿ? ಸಿರಿಯಾಳ, ಮಂಗಳ, ಮಗು ಶಂಕರ, ಪರಮೇಶ್ವರನ ದಯದಿಂದ ನೀವು ಗೆದ್ರಿ. ವಿಧಿಯಾಗಿ ನಿಮ್ಮನ್ನು ಪರೀಕ್ಷಿಸಿದ ನಾನು ಸೋತೆ. ಹಾಗಲ್ಲ ಪ್ರಭು,
ಈ ಪಾಮರರನ್ನು ಅನುಗ್ರಹಿಸಿದಿರಿ. ಶಿವಾನುಗ್ರಹ ದೊರಕಿಸಿಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿದಿರಿ. ಪರಮೇಶ್ವರ, ಸಿರಿಯಾಳನ ಮಹಾತ್ಮವನ್ನು ಕೇಳಿದವರಿಗೆ ನರಕ ಬಾಧೆ ಇಲ್ಲದಂತೆ ಮಾಡು. ತಥಾಸ್ತು. ಸಿರಿ ಸಂಪದಗಳನ್ನು ಕೊಡು. ತಥಾಸ್ತು. ನಿನ್ನ ಭಕ್ತಿ ತುಂಬಿದ ಈ ದೇಶ ಸುಭಿಕ್ಷವಾಗಿ ಸುಖವಾಗಿರುವಂತೆ ಅನುಗ್ರಹಿಸು. ತಥಾಸ್ತು.